ನೀರು ಬಿಡಬೇಕು ಅಂತ. ಇದರ ನಡುವೆ ಈಗ ಮೀಟಿಂಗ್ ನಡೀತಾ ಇದೆ. ಸಭೆಯಲ್ಲಿ ಮೇಕೆದಾಟು ಯೋಜನೆ ಕುರಿತು ಚರ್ಚೆ ನಡೆಯುತ್ತಾ, ಮೇಕೆದಾಟಿಗೆ ಇರತಕ್ಕಂಥ ಅಡೆತಡೆಗಳ ಬಗ್ಗೆ ಚರ್ಚೆ ನಡೀತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆಯಾ? ಪರಿಷ್ಕರಣೆಗಾಗಿ ಕೇಂದ್ರದಿಂದ ರಾಜ್ಯದ ಡಿಪಿಆರ್ ವಾಪಸ್ ಪಡೆಯಲಾಗುತ್ತೆ. ರಾಜ್ಯದ ಡಿಪಿಆರ್ ವಾಪಸ್ ಕಳಿಸಿ ಕೊಟ್ಟಿರತಕ್ಕಂಥ ಜಲಶಕ್ತಿ ಆಯೋಗ ಸಭೆಯಲ್ಲಿ ಮೇಕೆದಾಟು ಜಲಾಶಯದ ನಿರ್ಮಾಣ ಕುರಿತಂತೆ ಒಂದು ಚರ್ಚೆ ಕೂಡ ನಡೆಯುವಂಥ ಸಾಧ್ಯತೆ ಇದೆ. ವಿಪಕ್ಷಗಳ ನಾಯಕರಿಂದ ಸಲಹೆಯನ್ನ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳ ನಾಯಕರಿಂದ ಸಲಹೆಯನ್ನ ಕೇಳಿರತಕ್ಕಂಥ ರಾಜ್ಯ ಸರ್ಕಾರ ನಿಮ್ಮ ಸಲಹೆ ಕೂಡ ಬೇಕು ಅಂತ. ಇನ್ನು ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಕೇಂದ್ರದ ಮೇಲೆ ಒತ್ತಡ ಹೇರಲಾಗುತ್ತೆ. ಇನ್ನು ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸರ್ಕಾರ ಮನವಿಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಸಭೆಯ ಮತ್ತೊಂದು ಪ್ರಮುಖ ಅಂಶ ಇದು ಮೇಕೆದಾಟು ಯೋಜನೆ. ಬಹುಕಾಲದಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಈ ಒಂದು ಯೋಜನೆಯ ಬಗ್ಗೆ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ. ವಿಶೇಷವಾಗಿ ಯೋಜನೆಗೆ ಎದುರಾಗಿರ್ತಕ್ಕಂಥ ಒಂದು ಅಡೆತಡೆಗಳಾಗಿರ್ಬೋದು, ಕಾನೂನು ಆಗಿರ್ಬೋದು, ಅಥವಾ ಆಡಳಿತಾತ್ಮಕ ಸಮಸ್ಯೆಗಳು ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಲಾಗ್ತಾ ಇದೆ. ಈ ನಡುವೆ ಮೇಕೆದಾಟು ಯೋಜನೆಯ DPR ಅನ್ನು ಅಂದರೆ ವಿಸ್ತೃತ ಯೋಜನಾ ವರದಿಯನ್ನು ಜಲಶಕ್ತಿ ಆಯೋಗ ಕೆಲವು ಪರಿಷ್ಕರಣೆಗಳಿಗಾಗಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕೊಟ್ಟಿರತಕ್ಕಂಥದ್ದು ಕೂಡ ಪ್ರಮುಖ ವಿಚಾರ ಆಗಿದೆ. ಇನ್ನು ಅಗತ್ಯ ತಿದ್ದುಪಡಿಗಳನ್ನು ಮಾಡಿ ಯೋಜನೆಯನ್ನು ಶೀಘ್ರ ಮುಂದಕ್ಕೆ ಕೊಂಡೊಯ್ತಕ್ಕಂಥ ಕುರಿತು ಸಭೆಯಲ್ಲಿ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಕೂಡ ಇದ್ದಾವೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಈಗ ಸರ್ವಪಕ್ಷದ ಸಭೆ, ಮಹತ್ವದ ಸಭೆ ನಡೀತಾ ಇದೆ. ಈಗ ಯಾರೆಲ್ಲ ಆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಎಷ್ಟು ಗಂಟೆಗೆ ಈ ಒಂದು ಸಭೆ ಮುಕ್ತಾಯ ಆಗುತ್ತೆ, ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಹೇಗೆ ಅಂತ? ಓವರ್ಫ್ಲೋ ಅಂದ್ರೆ ಕಾವೇರಿ ನದಿಗೆ ನೀರನ್ನ ಬಿಡಲಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ವಿಚಾರಕ್ಕಿಂತ ಹೆಚ್ಚಿನದಾಗಿ ಮೇಕೆದಾಟು ಬಗ್ಗೆ ಹೆಚ್ಚಿನ ಒಂದು ಚರ್ಚೆ ನಡೆಯುವಂತ ಒಂದು ಸಾಧ್ಯತೆಗಳಿದಾವೆ ಪ್ರಮೋದ್. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಕೇಂದ್ರ ಜಲ ಆಯೋಗ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದಂತ DPR ಅನ್ನ ವಾಪಸ್ ಕಳಿಸಿರುವಂತದ್ದು. ಸೊ ಹೀಗಾಗಿ ಈ ಒಂದು ಹೊಸ DPR ತಯಾರು ಮಾಡುವಂತ ಒಂದು ವಿಚಾರದಲ್ಲಿ ಮೇಕೆದಾಟು ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಹೆಚ್ಚಿನದಾಗಿ ಒಂದು ಚರ್ಚೆ ನಡೀತಾ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯದಿಂದ ಪ್ರತಿನಿಧಿಸುವಂತ ಕೇಂದ್ರದ ಸಚಿವರುಗಳು ಆಗಮಿಸಿದ್ದಾರೆ, ಸಂಸದರುಗಳು ಆಗಮಿಸಿದ್ದಾರೆ, ಮತ್ತೊಂದು ಕಡೆಯಾಗಿ ಮೈಸೂರು ಮತ್ತೆ ಮಂಡ್ಯ ಭಾಗದ ಶಾಸಕರುಗಳು ಆಗಮಿಸಿದ್ದಾರೆ. ಸೊ ಹೀಗಾಗಿ DK ಶಿವಕುಮಾರ್ ಅವರ ಕನಸಿನ ಅತ್ಯಂತ ಮಹತ್ವದ ಯೋಜನೆ ಅಂದ್ರೆ ಮೇಕೆದಾಟು ಯೋಜನೆ. ಸೊ ಹೀಗಾಗಿ ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ವಿಚಾರಕ್ಕಿಂತ ಮುಖ್ಯವಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಒಂದು ಸಲಹೆ ಸೂಚನೆಗಳನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಂತೆ ಬೆಳಗ್ಗೆ 11:30ಕ್ಕೆ ಆರಂಭವಾದಂತಹ ಸರ್ವಪಕ್ಷ ಸಭೆ ಇನ್ನೂ ಕೂಡ ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಮಧ್ಯಾಹ್ನ 1:30 ವೇಳೆಗೆ ಈ ಒಂದು ಸಭೆ ಮುಕ್ತಾಯವಾಗುವಂತ ಒಂದು ಸಾಧ್ಯತೆಗಳಿವೆ. ಸಭೆ ಬಳಿಕ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ ಈ ಒಂದು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ BS ಯಡಿಯೂರಪ್ಪ, ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, HD ಕುಮಾರಸ್ವಾಮಿ, ಮತ್ತೊಂದು ಕಡೆಯಾಗಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯ, ಈ ರೀತಿಯಾದಂತಹ ಎಲ್ಲಾ ನಾಯಕರು ಕೂಡ ಇವತ್ತು ಪಕ್ಷಾತೀತವಾಗಿ ಆಗಮಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದು ಭಾವನಾತ್ಮಕವಾದಂತಹ ಒಂದು ವಿಚಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಡು ನುಡಿ ನೆಲ ಜಲ ವಿಚಾರದಲ್ಲಿ ನಾವು ರಾಜ್ಯದ ರೈತರ ಮತ್ತೆ ಜನರ ಹಿತಾಸಕ್ತಿ ಕಾಪಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಇವತ್ತು ಪಕ್ಷಾತೀತವಾಗಿ ಒಮ್ಮತದಿಂದ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆಯಾಗಿ ಇದು ಸಾಕಷ್ಟು ಒಂದು ರೀತಿ ಪ್ರಶಂಸೆಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಮಹತ್ವದ ಸಭೆಗೆ ಆರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಮೇಕೆದಾಟು ವಿಚಾರದಲ್ಲಿ ಹೆಚ್ಚಿನದಾಗಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕವಾಗಿ ಏನು ಮುಂದಿನ ದಿನಗಳಲ್ಲಿ ಕಾವೇರಿ ಬಿಕ್ಕಟ್ಟಿಗೆ ಇದೊಂದು ರೀತಿ ಶಾಶ್ವತವಾದಂತಹ ಒಂದು ಪರಿಹಾರ, ಈ ಒಂದು ಬಿಕ್ಕಟ್ಟನ್ನ ಈ ಮೇಕೆದಾಟು ಯೋಜನೆ ಮೂಲಕವಾಗಿ ನಾವು ಶಮನ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ DK ಶಿವಕುಮಾರ್ ಅವರೇ ಈ ಒಂದು ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಒಂದು ವಿಚಾರವಾಗಿ ಕೇಂದ್ರ ಸಚಿವರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಮೋದ್. ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಬಿಜೆಪಿ ಹಾಗೂ JDS ನಾಯಕರು ಈಗ ಮೇಕೆದಾಟು ಯೋಜನೆ ಕುರಿತು ಯಾವ ರೀತಿಯ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಅಂತ ತಿಮ್ಮೇಗೌಡ? ಯಾವ ರೀತಿಯಾಗಿ ಅಂದ್ರೆ ನಿಮ್ಮದೇ ತಮಿಳುನಾಡಿನಲ್ಲಿ ನಿಮ್ಮದೇ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದೆ, ಅವರು ತಕರಾರು ಮಾಡದಂತೆ ನೋಡ್ಕೊಳ್ಳಿ ಎನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಇತ್ತ
ಹೊಸ DPR ಅನ್ನು ಸಲ್ಲಿಸಿ ನಾವು ಕೇಂದ್ರದಲ್ಲಿ ನಾವು ಅನುಮೋದನೆಯನ್ನ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಎನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತಮಿಳುನಾಡು ಸರ್ಕಾರ ತಕರಾರು ಮಾಡುವಂತಿಲ್ಲ ಅನ್ನುವಂತ ಒಂದು ನಿಟ್ಟಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರವೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ DPR ಅನ್ನ ಇದೀಗ ಅಪ್ರೂವಲ್ ಮಾಡಿಸುವಂತ ಒಂದು ಜವಾಬ್ದಾರಿ ಇದೀಗ ರಾಜ್ಯದ ಕೇಂದ್ರ ಸಚಿವ. ಥ್ಯಾಂಕ್ ಯು ನಿಮ್ಮನ್ನ ಮಾಹಿತಿಗಾಗಿ ತಿಮ್ಮೇಗೌಡ. ಎಸ್, ಇದು ಈಗ ಮಹತ್ವದ ಸಭೆ ಜೋರಾಗಿ ನಡೀತಾ ಇದೆ. ಸರ್ವ ಪಕ್ಷದ ಸಭೆ ಈಗ ಶುರುವಾಗಿದೆ. ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಒಗ್ಗಟ್ಟಿನ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ. ಮೇಕೆದಾಟು ಯೋಜನೆ ವಿಚಾರವಾಗಿ ಕೂಡ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ. ಸೊ ಎಲ್ಲ ನಿರ್ಧಾರಗಳ ಬಳಿಕ ಈಗ ಫೈನಲ್ ಅಧಿಕೃತವಾಗಿ